ಇನ್ನು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ನನ್ನ ಮಗಳು ಬರ್ತಾಳಾ ಅನ್ನುವಂಥ ಮಾತನ್ನ ಕೋಲಾರದಲ್ಲಿ ಮೃತ ಸಹನಾ ತಂದೆ ಸುರೇಶ್ ಆಕ್ರೋಶಭರಿತವಾಗಿ ಕೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಿ ಒಳ್ಳೇದು, ಆದರೆ ಅದರಿಂದ ನನ್ನ ಮಗಳು ವಾಪಸ್ ಬರ್ತಾಳಾ ಅನ್ನುವಂಥ ಮಾತನ್ನ ಕೋಲಾರದಲ್ಲಿ ಮೃತ ಸಹನಾ ತಂದೆ ಸುರೇಶ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ, ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಂದ್ಯ ಮುಗಿದ ಮರುದಿನವೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅಧಿಕಾರಿಗಳನ್ನ ಅಮಾನತು ಮಾಡಿ ಮರಳು ಮಾಡ್ತಾ ಇದ್ದಾರೆ. ಜನರನ್ನ ಮರಳು ಮಾಡುವಂತ ತಂತ್ರ ಇದು ಅಂತ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಹೊಣೆ ಮಾಡಿದ್ದಾರೆ ಅಂದರೆ ಇವಾಗೇನು ಪೊಲೀಸ್ನವರು ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಿದ್ರ? ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಂದ್ರೆ ಯಾರು? ಅವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಏನೇನು ಮಾಡಬೇಕು ಅವ್ರ ಹತ್ರ ಡಿಸ್ಕಷನ್ ಮಾಡಿ ಆ ಥರವಾಗಿ ನಾನು ರಾತ್ರಿ ಮುಗಿದಿದೆ ಮ್ಯಾಚ್, ಬೆಳಿಗ್ಗೆ ನೀವು ಈ ಕಾರ್ಯಕ್ರಮ ಮಾಡೋವಂಥದ್ದು ಏನಿತ್ತು? ಆಫೀಸರ್ಸ್ ಮೇಲೆ ಕ್ರಮ ಕೈಗೊಂಡ್ರೆ ಇದು ಒಂದು ಜನರನ್ನ ಮರಳು ಮಾಡೋ ತಂತ್ರ ಅಂತ ಅನ್ಸುತ್ತೆ. ಈ ಒಂದು ಇದರಿಂದ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಅದು ಸಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮಗು ಮನೆಗೆ ಬರಲ್ಲ, ನಮ್ಮ ಮಗು ಇನ್ನು ಮನೆಗೆ ಬರೋಕ್ಕಾಗತ್ತಾ? ಯಾರೋ ಮಾತಾಡ್ತಾ ಇದ್ರು, ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾರೆ, ಇಲ್ಲಿ ಕೂತ್ಕೋ ಅಂಥೇಳಿ ಅವ್ರ ಮಕ್ಕಳಿಗೆ ಅವ್ರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿದ್ರು ನಮ್ಮ ಮಕ್ಳಿಗೆ ಕೈಗೊಳ್ಳೋರು ಯಾರು? ನಮ್ಮ ಮಕ್ಕಳು ಹೋದರೆ ಹೋಗ್ಲಿನ, ಅವ್ರ ಮಕ್ಳು ಸೇಫಾಗಿರ್ಬೇಕು. ಇದು ಈ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡು ಪಾಪ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಏನು ಇದರಿಂದ ಪ್ರತಿಫಲ? ಟಿಕೆಟ್ ಕೊಡದೇ ಇದ್ದಿದ್ರೆ ಸಿಗದೇ ಇದ್ದವ್ರು ಏನು ಮಾಡ್ತಾಯಿದ್ರು, ಆಚೆ ಬರ್ತಾಯಿದ್ರು. ನಮ್ಗೆ ಟಿಕೆಟ್ ಸಿಕ್ಕಿಲ್ಲಪ್ಪ ಅಂತ ಟಿ ವಿಯೆಲ್ಲ ಏನೋ ನೋಡ್ತಾಯಿದ್ರು. ಇವರೆಲ್ಲ ಫ್ರೀ ಕೊಟ್ಟಂಗೆ ಇದಕ್ಕೂ ಫ್ರೀ ಕೊಟ್ಬಿಟ್ರೆ ಇನ್ನೇನಾಗುತ್ತೆ? ಇವತ್ತು ಈ ಮ್ಯಾಚಿಗೆ ಬಂದಿರೋ ಇದರಿಂದ ಆಗಿರೋ ಫ್ರೀ ಕೊಟ್ಟು ಏನು ಅನಾಹುತ ಆಗಿದೆಯೋ, ಇವರು ಕೊಡ್ತಾ ಇರೋಂಥ ಫ್ರೀಗಳಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ಇದೇ ಅನಾಹುತ ಆಗುತ್ತೆ ಅಂತ ಈ ಸರ್ಕಾರದ ನಡವಳಿಕೆಗಳು